Hi guys, welcome back to Devaki's Oyster Mushroom Farm YouTube ಚಾನಲ್. ಇವತ್ತು ನಾವು ಆಯಿಸ್ಟರ್ ಮಶ್ರೂಮ್ ಮಸಾಲಾನ ಮಾಡ್ತಾ ಇದ್ದೀವಿ. ಮೊದಲಿಗೆ ಆಯಿಸ್ಟರ್ ಮಶ್ರೂಮನ್ನು ತೆಗೆದುಕೊಂಡು ಈ ಥರ ಎಳೆ ಎಳೆಯಾಗಿ ಬಿಡಿಸಿಕೊಳ್ಳಬೇಕು. ಒಂದೊಂದಾಗಿ ಈ ಥರ ಎಳೆ ಎಳೆಯಾಗಿ ಬಿಡಿಸಿಕೊಂಡು ಆಮೇಲೆ ನೀರಿನಲ್ಲಿ ಸ್ವಚ್ಛವಾಗಿ ತೊಳೆದುಕೊಳ್ಳಬೇಕು. ಆಮೇಲೆ ನೀರನ್ನೆಲ್ಲ ಹಿಂಡಿ ಈ ಥರ ಪ್ಲೇಟ್ನಲ್ಲಿ ಹಾಕಬೇಕು. ಒಂದು ಕಡಾಯಿಗೆ ಕುಕ್ಕಿಂಗ್ ಆಯಿಲ್ ಆಯಿಸ್ಟರ್ ಮಶ್ರೂಮನ್ನು ಈ ಥರ ಕಡಾಯಲ್ಲಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದಕ್ಕೆ ಕುಕ್ಕಿಂಗ್ ಆಯಿಲು, ಆಮೇಲೆ ಮಸಾಲೆ ಎಲೆ, ಬ್ಲ್ಯಾಕ್ ಪೆಪ್ಪರು ಮತ್ತು ಆಯಿಸ್ಟರ್ ಮಶ್ರೂಮು ಇವೆಲ್ಲನೂ ಹಾಕಿಕೊಂಡು ಚೆನ್ನಾಗಿ ತಾಳಿಸ್ಕೊಳ್ಬೇಕು. ಮೊದಲಿಗೆ ಆಮೇಲೆ ಚಿಲ್ಲಿ ಪೌಡ್ರನ್ನು ಹಾಕಿಕೊಂಡು ಅದನ್ನು ಕೂಡ ತಾಳಿಸ್ಕೊಳ್ಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಳ್ಳಬೇಕು. ಅದಾದ ನಂತರ ಚೆನ್ನಾಗಿ ಮತ್ತೆ ಈ ಥರ ತಾಳಿಸಿಕೊಂಡು ಇವಾಗ ಗರಂ ಮಸಾಲನ ಹಾಕ್ತಾಯಿದ್ದೀನಿ. ಗರಂ ಮಸಾಲನ ಹಾಕಿ ಎಲ್ಲನೂ ಸೇರಿಸಿಕೊಂಡು ಈ ಥರ ತಾಳಿಸ್ಕೊಳ್ಬೇಕು. ಲೋ ಫ್ಲೇಮಲ್ಲಿ, ಫ್ಲೇಮ್ ಇವಾಗ ಕಡಿಮೆ ಇರಬೇಕು. ಇವಾಗ ಪೇಸ್ಟನ್ನು ಯಾವ ಥರ ಮಾಡ್ಕೋಬೇಕಂತಂದರೆ ಕೊಬ್ಬರಿ, ಪಲಾವ್ ಎಲೆ, ಜಿಂಜರ್ ಮತ್ತು ಗಾರ್ಲಿಕ್ಕು, ಕೊತ್ತಂಬರಿ ಎಲೆ ಎಲ್ಲವನ್ನು ಹಾಕಿಕೊಂಡು ಗ್ರೈಂಡರ್ನಲ್ಲಿ ರುಬ್ಬಿಕೊಂಡು ಈ ಥರ ಮಶ್ರೂಮ್ ಅದೇನು ತಾಳಿಸ್ಕೊಂಡಿರ್ತೀವಲ್ಲ ಅದರ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಮಶ್ರೂಮ್ ಮಸಾಲ ರೆಡಿ ಆಗುತ್ತೆ. ನೀರನ್ನು ಬಹಳ ಜಾಸ್ತಿ ಹಾಕಿಕೊಳ್ಬಾರ್ದು, ಸ್ವಲ್ಪ ನೀರನ್ನು ಹಾಕಬೇಕು. ಯಾಕಂತಂದರೆ ಮಶ್ರೂಮ್ ಕೂಡ ಅದು ನೀರನ್ನು ಬಿಡುತ್ತೆ ಮತ್ತು ಆಮೇಲೆ ನಿಮ್ಮದು ಗ್ರೇವಿ ಬಹಳ ತೆಳು ಆಗುತ್ತೆ. ನೀರನ್ನು ಸ್ವಲ್ಪ ಹಾಕಿಕೊಂಡು ಸ್ವಲ್ಪ ಲೋ ಫ್ಲೇಮಲ್ಲಿ ಕುದಿಲಿಕ್ಕೆ ಬಿಟ್ಟುಬಿಡಬೇಕು.